ಇದ್ದಾವೆಲ್ಲ ಇದು ಸಾಧನೆನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಲ್ಲ, ನೀವೇನು ಸಾಧನೆ ಮಾಡಿದ್ರಪ್ಪ, ನೌಕರಿ ಎಷ್ಟು ದಿನಕ್ಕೆ ಕೊಟ್ರಿ, ಎಲ್ಲರಿಗೂ ಉದ್ಯೋಗ ಕೊಡ್ತದೆ ಅಂತ ಹೇಳಿದ್ರಿ ಸಿದ್ದರಾಮಯ್ಯನವರ. ಏನೋ ಒಂದು ಗ್ಯಾರಂಟಿ ಒಂದು ಹೇಳ್ತಾ ಹೊರಟಿದ್ದೀರಿ. ಇಲ್ಲೇ 2.84 ಲಕ್ಷ ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ, ಲೈಕ್ ಆನ್ ರೆಕಾರ್ಡ್. ನೀವು ಎಷ್ಟು ಜನ ಕೊಟ್ಟರೆ ಉದ್ಯೋಗಿ 3 ವರ್ಷ ಅಂದರೆ ಕೇವಲ 8,157 ಜನರಿಗೆ ಮಾತ್ರ ಉದ್ಯೋಗ ಕೊಟ್ಟಿದ್ರಿ. ಏನು ಸಾಧ್ಯ ನಿಮ್ಮದು? ಸುಮ್ಮನೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರಿಯಾಗಿದೆ ವಾದ ಮಾಡುವಂಥದ್ದು ಬಿ ಜೆ ಪಿದು. ಅದೇ ಕಾಲಕ್ಕೆ ನಮ್ಮ ಇನ್ನೊಂದು ವಿರೋಧ ಪಕ್ಷ ಅದೇ ಕಾಲಕ್ಕೆ ಈ ಸಲ 70-80 ಶಾಸಕರಿಗೆ ಎದುರುಬರುವಂಥ ಗುರಿ ಇಟ್ಕೊಂಡಂಥ JDS ನಮ್ಮ ಕುಮಾರಸ್ವಾಮಿಗಳು ಅವರು ಸಹಿತ ಈ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸರ್ಕಾರಿ ಮಾಹಿತಿ ಮುಚ್ಚಿಟ್ಟಿದೆ ಅಂತೇಳಿ ಭಾಳ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ರೈತರ ಪಾಪ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮಿಂದಾಗಿ ಆಯಿತು ಅಂತೇಳಿ ಈ ಮಾತನ್ನು ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. 5,394 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ಕಾಲಕ್ಕೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಪ್ರಕಾರ ರಾಜ್ಯದಲ್ಲಿ 2023ರಲ್ಲಿ 2,423 ಮತ್ತು 2024ರಲ್ಲಿ 2,971 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಟ್ಟು ಈ ಅವಧಿಯಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇದಕ್ಕೇನಪ್ಪ ನಿಮ್ಮಲ್ಲಿ ಅಂತೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. BJP ಮತ್ತು ಕಾಂಗ್ರೆಸ್ ಏನಪ್ಪ ಇದು ಸಮಾವೇಶ, ಏನು ದೊಡ್ಡ ಮಾಡ್ಕೊಳ್ತಾ ಇದ್ದಾರೆ, 6 ಗ್ಯಾರಂಟಿ ಭೂಮಿ ಮಾಡಿಕೊಟ್ಟಿವಿ, ಅದನ್ನು ಮಾಡಿಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ತುಂಬಾಗಿದೆ ಎಲ್ಲ ಕಡೆ.